ಸರ್ ನಮಸ್ಕಾರ ಎಲ್ಲರಿಗೂ. ಅಸ್ಸಲಾಂ ವಲೈಕುಂ ರಹಮತುಲ್ಲಾಹಿ ಬರ್ಕಾತು. ಸರ್ ಆ್ಯಕ್ಚುಯಲ್ ಬಂದು ನಾನು ಏನು ಕೇಳ್ತಾ ಇದ್ದೀನಿ ಅಂದರೆ, ಈ ಕಾಂಗ್ರೆಸ್ ಗೌರ್ಮೆಂಟ್ಗೆ ಈಗ ಇರೋವಂಥದ್ದು ಕರ್ನಾಟಕದಲ್ಲಿ ನಾವೇ ವೋಟ್ ಮಾಡಿದ್ವಿ, ಎಲ್ಲರೂ ಮಾಡಿದ್ದೀವಿ. ನಾವಿಲ್ಲಿ ಟಿಪ್ಪು ಸುಲ್ತಾನ್ ವಕ್ಫ್ ಸ್ಟೇಟ್ ಕಮಿಟಿ ಬಗ್ಗೆ ಅಲ್ಲಿ ನಡೆದಿರುವಂಥ ಅಭಿಪ್ರಾಯ ಏನಂತ ಹೇಳಿದ್ರೆ, ನಮಗಲ್ಲಿ ಮೇಲ್ನೋಟಕ್ಕೆ ಕಾಣ್ತಾ ಇರೋದೆಲ್ಲ ಭ್ರಷ್ಟಾಚಾರ. ಟಿಪ್ಪು ಸುಲ್ತಾನ್ ವಕ್ಫ್ ಸ್ಟೇಟ್ ಕಮಿಟಿ ಬಗ್ಗೆ ನಾವು ಇಲ್ಲಿ 2 ವರ್ಷ 3 ವರ್ಷದಿಂದ ಧ್ವನಿ ಎತ್ತುತ್ತವ್ರೆ. ಅಲಿಮುಲ್ಲಾ ಅವ್ರವೇ ನಾವು ಧ್ವನಿ ಎತ್ತುತ್ತಾ ಇದ್ದೀನಿ. ನಾನು 15 ವರ್ಷದಿಂದ ಎತ್ತುತ್ತಾ ಇದ್ದೀನಿ, ಸರಿನಾ? ನಮಗೆ ಹಕ್ಕುಗಳ ಬಗ್ಗೆ ಎಲ್ಲ ಧ್ವನಿ ಎತ್ತುತ್ತಾ ಇದ್ದೀವಿ. ಇಲ್ಲಿ ಈಗ ಆಪೋಸಿಷನ್ ಪಾರ್ಟಿಲಿ ಕೂತಿರೋದು ಈಗ ಪ್ರೆಸೆಂಟು BJP ಗೌರ್ಮೆಂಟವರು, BJPಯವರು, ಆಮೇಲೆ ಕಾಂಗ್ರೆಸ್ನವರು ಸರ್ಕಾರ ನಡೆಸ್ತವ್ರೆ. ಸ್ವಾಮಿ, ನೀವೊಂದು ಕೆಲಸ ಮಾಡಿ, BJPಯವರೇ, ನೀವು ದಯವಿಟ್ಟು ಅಲ್ಲಿ ಮೇಲೆ ಕೂತ್ಕೊಬಿಡಿ, ವಿಧಾನಸೌಧದಲ್ಲಿ ನೀವು ಅಲ್ಲಿ ಕೂತ್ಕೊಬಿಡಿ. ಯಾಕಂದರೆ ಇವ್ರು ಕೆಳಗಡೆ ಕೂತ್ಕೊಳ್ಳಿ, ಅವಾಗಲಾದರೂ ನಮ್ಮ ಧ್ವನಿ ಎತ್ತುತ್ತಾರೆ, ನಮ್ಮ ಹಕ್ಕುಗಳ ಬಗ್ಗೆ ಧ್ವನಿ ಎತ್ತುತ್ತಾರೆ. ನಮ್ಗೆ ನ್ಯಾಯ ಕೊಡ್ತಾ ಇಲ್ಲ, ನ್ಯಾಯ ಸಿಗ್ತಾ ಇಲ್ಲ. ನಮ್ಮ ಶ್ರೀರಂಗಪಟ್ಟಣ ಜನತೆಗೆ ನ್ಯಾಯ ಸಿಗ್ತಾ ಇಲ್ಲ, ನ್ಯಾಯ ದೊರಕ್ತಾ ಇಲ್ಲ. ಇವರು ಈಗ ನೀವು ವಿರೋಧ ಪಕ್ಷದ ನಾಯಕರು, ವಿರೋಧ ಪಕ್ಷದಲ್ಲಿ ಕೂತಿದ್ದೀರ, ನೀವು ಜನಗಳ ಪರವಾದಂಥ ಧ್ವನಿ ಎತ್ತಿ ಸರ್ಕಾರದಲ್ಲಿ ಅದ್ರ ಬಗ್ಗೆ ಟ್ರಾನ್ಸ್ಪರೆನ್ಸಿ ಬಗ್ಗೆ ಎಲ್ಲ ಕೇಳಬೇಕಾಗಿರೋವಂಥದ್ದು ನೀವು BJPಯವರು, ಇವಾಗ ಕೂತಿರೋರು. ನೀವು ನಿಮಗೆ ಕೆಳಗಡೆ ಕೂರಿಸಿದ್ದೀವಿ, ಆದರೂ ನೀವು ಧ್ವನಿ ಎತ್ತುತ್ತಾ ಇಲ್ಲ. ಯಾರು? BJPಯವರು ಅಲ್ವಾ? ನಮ್ಮ ಕರ್ನಾಟಕ ಜನತೆನೇ ನಿಮ್ಗೆ ಕೆಳಗೆ ಕೂರಿಸಿರೋದು ಅಲ್ವಾ? ನೀವು ಕೆಳಗಡೆ ಕೂತಿದ್ದೀರಿ, ಅವರು ಮೇಲ್ಗಡೆ ಕೂತವ್ರೆ. ಈಗ ಅವರು ಮೇಲ್ಗಡೆ ಕೂತ್ಕೊಂಡು ನಮಗೆ ಅನ್ಯಾಯ ಆಗಿದೆ ಅಂತ ನಾವು ಬೊಂಬಡ ಹೊಡ್ಕೊತಾ ಇದ್ದೀವಿ ಇಲ್ಲಿ ಹೇಳಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ. ನೀವು BJPಯವರು, ನೀವು ವಿರೋಧ ಪಕ್ಷದ ನಾಯಕರು, ನೀವು ಧ್ವನಿ ಎತ್ತುತ್ತಾ ಇದ್ದೀರಾ. ನೀವು ನಮ್ಮ ಇಲ್ಲಿ ಟಿಪ್ಪು ಸುಲ್ತಾನ್ ವಕ್ಫ್ ಸ್ಟೇಟ್ ಬಗ್ಗೆ ಕಮಿಟಿ ಬಗ್ಗೆ ಸ್ಟ್ರೈಕ್ ಮಾಡಿದ್ದೀವಿ, ನಾವು ಎಲ್ಲ ಮಾಡಿದ್ದೀವಿ. ಈ ಕೋಟ್ಯಾಂತರ ರೂಪಾಯಿ ಎಲ್ಲೋಗೈತೆ ಅಂತ ಎಲ್ಲ ಕೇಳ್ತಾ ಇದ್ದೀವಿ ನಾವು. ಈ ಕೋಟ್ಯಾಂತರ ರೂಪಾಯಿ ಬಂದಿದೆ ಅಂತ ಸೆಕ್ರೆಟರಿನೇ ಹೇಳವ್ರೆ. ಏನೇನೋ ಹೇಳ್ತಾವ್ರಪ್ಪ. ನೀವು ಅಲ್ಲಿ ಎಕ್ಸ್ ಅಫಿಷಿಯಲ್ ಪೋಸ್ಟ್ ಮೇಲೆ ಕೂತ್ಕೊಂಡು ಅನ್ಯಾಯ ಮಾಡ್ತಾವನೆ ಎಲ್ಲರಿಗೂ. ಇವರೆಲ್ಲ ಸಂವಿಧಾನಬದ್ಧವಾಗಿ ಅಲ್ಲಿ ಚೇರ್ಮನ್ ಇರೋದು ಯಾರು ನೋಡಿ. ನೀವು ಕ್ವಶನ್ ಕೇಳಿ. ಏನು ನೀವೆಲ್ಲ ಇಬ್ರು ಮಿಂಗಲ್ ಆಗಿದ್ದೀರ, ನೀವು ಇಲ್ಲಿ ಮಿಂಗಲ್ ಆಗ್ಬಿಟ್ಟು ಜನಗಳಿಗೆಲ್ಲ ಮಣ್ಣೆರಿಸ್ತಾ ಇದ್ದೀರ ನೀವು. ಇಲ್ಲ ನಾವಿಲ್ಲಿ ಮಣ್ಣೆರಿಷ್ಟೋ ಎಲ್ಲ ಪ್ಲ್ಯಾನ್ ಮಾಡ್ಕೊಬಿಟ್ಟಿದ್ದೀರ ಹಿಂಗೆ ನೀವು. ದಯವಿಟ್ಟು ಈ ವಿಡಿಯೋ ನೋಡ್ಬಿಟ್ಟು ನಾವು ಅಲ್ಲಿ ಏನು ಕೇಳ್ತಾ ಇದೀವಿ ಅದ್ರ ಬಗ್ಗೆ ಕ್ವಶನ್ ಮಾಡಿ ಸ್ವಾಮಿ. ಇಲ್ಲ ಯಾರಿದ್ದಾರೆ ಜನಪರವಾದಂಥ ಸಂಘಟನೆಗಳು, ಅವರೆಲ್ಲರೂ ದಯವಿಟ್ಟು ಕ್ವಶನ್ ಎತ್ತಿ. ಇಷ್ಟೇ ನಿಮ್ಮಲ್ಲಿ ವಿನಂತಿ, ಇನ್ನೇನು ವಿನಂತಿ ಮಾಡ್ತಾ ಇಲ್ಲ ನಾನು. ನನ್ನ ಹೆಸರು ಮೊಹಮ್ಮದ್ ಇಮ್ರಾನ್ ಅಂತೇಳಿ, ನಾನು ಶ್ರೀರಂಗಪಟ್ಟಣದವನೇ. ಆಮೇಲೆ ನಮ್ಮ ತಾಯಿ ಕೂಡ ಫಸ್ಟು ಮಂಡ್ಯ ಜಿಲ್ಲೆ ಕಾಂಗ್ರೆಸ್ ಸಮಿತಿಯ ವೈಸ್ ಪ್ರೆಸಿಡೆಂಟ್ ಆಗಿತ್ತವರು. ಆದರೂ ನಾವು ಜನಪರವಾದಂಥ ಕ್ವಶನ್ಗಳನ್ನ ಎತ್ತಿದ್ದೀವಿ, ಅದಕ್ಕೆ ನ್ಯಾಯ ಸಿಗ್ತಲ್ಲ ಅಂತಲೇ ಧ್ವನಿ ಎತ್ತುತ್ತಾ ಇರೋದು, ಸರಿನಾ? ಇದ್ರ ಬಗ್ಗೆ ನ್ಯಾಯ ದೊರಕಿಸಿ ಅಂತ ಜನಗಳೆಲ್ಲರಲ್ಲೂ ವಿನಂತಿ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಟಿಪ್ಪು ಸುಲ್ತಾನ್, ಜೈ ಇಂಡಿಯಾ.